ಓಕೆ ಬಾಸ್, ಇದ್ಯಾಕೆ ಇಷ್ಟು ಬೇಗ ಸುಸ್ತಾಗ್ಬಿಟ್ಟು ಬಂದು ಕೂತ್ಕೊಬಿಡ್ರಿ, ನಾಳೆಯಿಂದ ನೀವು ಅಂಕಲ್ ಆಗ್ಬಿಡ್ತೀರಾ. ಅಂದ್ರೆ ಅಂಕಲ್ ಬ್ಯಾಚುಲರ್ ಅಲ್ಲ ಆದ್ರೆ ಅಂಕಲೇ ಅಲ್ವಾ ಬಾಸ್? ಇವತ್ತೇ ನಿಮ್ಮ ಸ್ವಾತಂತ್ರ್ಯದ ಕೊನೆ ದಿನ, ಮತ್ತೆ ಈ ದಿನ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಿಗಲ್ಲ. ರೀ ಬಿಳ್ಳ, ನಿಮ್ಗೆ 3 ಮದುವೆ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಮಾತಾಡ್ತಿರಲ್ರಿ. ಸಂಸಾರಸ್ಥರು ಕಷ್ಟ ಅರ್ಥ ಮಾಡ್ಕೊಳಕ್ಕೆ ನಾವೇ ಮದುವೆ ಆಗಿ ನೋಡ್ಬೇಕಾ ಚೋಟ ಬಾಸ್? ಅಕ್ಕ ಪಕ್ಕ ಇರೋರ್ನ ನೋಡಿದ್ರೆ ಗೊತ್ತಾಗಲ್ವಾ? ಆಚೆ ಈಚೆ ಮನೆ ಅಂಕಲ್ಗಳು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಕೊಂಡು ಕರೆಂಟು ಬಿಲ್ ಕಟ್ಕೊಂಡು ವೀಕೆಂಡಲ್ಲಿ ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟು ತರಕಾರಿ ತಗೊಂಡು ಅವ್ರಿಗಿಂತ ಒಳ್ಳೆ ಎಕ್ಸಾಂಪಲ್. ರೈ ಕಾಂತ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಲಿಮಿಟಲ್ಲಿ ಕುಡೀರಿ ಅಂತ. ಕುಡ್ತಕ್ಕೆ ಯಾವ ಲಿಮಿಟು ಸಾರ್ಥಕ? ಬ್ಯಾಚುಲರ್ ಪಾರ್ಟಿ ಅಂದರೆ ಅನ್ಲಿಮಿಟೆಡ್ ಫುಡ್ ಕೊಡೋ ಹೋಟ್ಲ್ ಇದ್ದಾಗೆ, ನೋ ಲಿಮಿಟ್. ಕರ್ಮ ಯಾವ್ದು ಕರ್ಮ ಏನ್ರಿ ಸಾರ್ಥಕಿದು? ರೈ ಅಂದ್ರೆ ಈ ಕಡೆ ಕೂತ್ಕೊಳ್ರಿ. ಬಿಕಾಸ್ ದಿಸ್ ಇಸ್ ಫಾರ್ ಯು, ಇಂಪಾರ್ಟೆಂಟ್. ಅಗ್ರಜ, ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೀನಿ. ಕುಡಿದು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಐ ಆಮ್ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಕೀಪ್ ಅಪ್ ದ ಗುಡ್ ಸ್ಪಿರಿಟ್. ಸ್ಪಿರಿಟ್ನೇ ಅಲ್ವಾ ನೀವು ಬೇಡ ಅಂದಿದ್ದು, ಮತ್ತೇನು ಕೀಪಪ್ಪ? ಅಂದ್ರೆ ತಂದಿರೋ ಬಾಟ್ಲನ್ನ ತಗೊಂಡೋಗಿ ವಾಪಸ್ ಮೇಲಿಡ್ತೀನಿ ಅಂತ. ಓ ಬಾಟ್ಲು ಅಂತಿದ್ದಾಗೆ ಜ್ಞಾಪಕ ಬಂತು, ಎಣ್ಣೆ ಹಾಕೊಂಡ್ ಬರ್ತೀನಿ. ಇನ್ನ ಅಷ್ಟೊಂದು ಇದೆಯಲ್ರಿ. ಈಗ ಈ ಆಂಟಿ ನೋಡಕ್ ಸೇಮ್ ನನ್ನ ಮೀನಾಕ್ಷಿ ಇದ್ದಾಗ ಇದ್ದಾರೆ. ಲವ್ ಯು ಮೀನಾಕ್ಷಿ. ರೀ ಬುಳ್ಳ, ಬಾರ್ಕೊಂಡಿರೋದು ಹಿಂದೆ ಕಣ್ರಿ. ಕಾನ್ ಕೇಸು. ಕ್ರಾಂತ್, ವೇದಾಂತ್ ಎಲ್ರಿಗೂ ಗಿಫ್ಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋದಾಗ ನೀನ್ ಯಾಕೆ ಬರ್ಲಿಲ್ಲ? ಧ್ರುವ ನೆನಪಾಗ್ಬಿಟ್ಟ ಬಾವ. ಅಗ್ರಜನ ಎದುರು ಅವನ ಹೆಸರು ಕೂಡ ಇತ್ತಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದಕ್ಕೆ ಸುಮ್ಮನಿದ್ದೀನಿ. ಎಲ್ಲ ಚೆನ್ನಾಗಿದ್ದಿದ್ರೆ ಧ್ರುವನು ಇವತ್ತು ನಮ್ಮ ಜೊತೆನೇ ಇರ್ತಾ ಇದ್ದ. ಅವಾಗಲೇ ಪ್ಲೇ ಆಗಿತ್ತಲ್ಲ, ಅದು ನಮ್ಮ ಟ್ರೇಡ್ ಮಾರ್ಕ್ ಸಾಂಗ್ ಬಾವ. ಅವನು ಇದ್ದಿದ್ರೆ ನಾನು, ಅಗ್ರಜ, ಧ್ರುವ ಎಲ್ಲರೂ ಸೇರಿಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಗೊತ್ತಾ. ಆದರೆ ಏನೇನೋ ನಡೆದೋಯ್ತು. ಡೋಂಟ್ ಬರಿ, ಎಲ್ಲ ಸರಿ ಹೋಗುತ್ತೆ. ಮದುವೆ ಗಂಡಪ್ಪ ನಿನೀಗ ಚೀರಪ್. ಪರವಾಗಿಲ್ಲ, ಚೆನ್ನಾಗೇ ಮೆಹಂದಿ ಆಗ್ತೀರಾ. ತಗೊಳ್ಳಿ. ಇಟ್ಸ್ ಓಕೆ ಅಮೂಲ್ಯ, ಇವ್ರನ್ನೆಲ್ಲ ಕರ್ಸಿರೋದು ನಾನಲ್ವಾ, ಐ ಪೇ ದಮ್. ಅದು ಅಲ್ಲದೆ ಇಷ್ಟೆಲ್ಲ ದುಡ್ಡು ನಿಂಗೆ ಕಷ್ಟನೇ ಅಲ್ವಾ? ಈಗೀಗ ಸಾಹಿತ್ಯ ತುಂಬ ಜೋರಾಗಿದ್ದಾಳೆ. ಅಮೂಲ್ಯನ್ಗೆ ಕ್ಲಾಸ್ ತಗೋತಾ ಇದ್ದಾಳೆ ಅಂದರೆ ಕಮ್ಮಿ ಏನೂ ಇಲ್ಲ. ನಡೀಲಿ, ಅಮೂಲ್ಯನ್ಗಿದೆಲ್ಲ ಆಗಬೇಕಾಗಿದ್ದೆ. ನೀನಿವತ್ತು ನಮ್ಮ ಮನೆ ಗೆಸ್ಟು. ಇವ್ರನ್ನ ನೀನೇ ಕರೆಸಿದ್ರು ನಿನ್ನ ಹತ್ರ ದುಡ್ಡಿಸ್ಕೊಳ್ಳೋದು ಸರಿಯಲ್ಲ. ಅದು ಅಲ್ಲದೆ ಈ ಥರ ಇನ್ನೊಬ್ರ ಹತ್ರ ಸಹಾಯ ತಗೊಳ್ಳೋದನ್ನ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿಲ್ಲ, ನಾನೇ ಕೊಡ್ತೀನಿ, ಪರವಾಗಿಲ್ಲ. ಬಡ್ಜೆಟ್ ಯೋಚನೆ ಮಾಡ್ಕೊ ಅಮೂಲ್ಯ. ಇನ್ಯಾವುದಕ್ಕೂ ಇಟ್ಟಿರೋದನ್ನು ತೆಗೆದು ಇಲ್ಲಿಗೆ ಕೊಡಬೇಡ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಲ್ವಾ? ನಮ್ಮ ಹಾಸಿಗೆ ಸ್ವಲ್ಪ ಚಿಕ್ಕದೇ ಇರ್ಬೋದು, ಆದರೆ ಅದು ಮುಗಿದ್ಮೇಲೆ ಅದ್ರ ಕೆಳಗೆ ದೊಡ್ಡ ಚಾಪೆ ಇದೆ. ನೀನೇನು ಯೋಚನೆ ಮಾಡಬೇಡ. ತಗೊಳ್ಳಿ. ಥ್ಯಾಂಕ್ಸ್. ಎಲ್ಲರ ಕೈಗೂ ಮೆಹಂದಿ ಹಾಕಿ ಎಕ್ಸ್ಟ್ರಾ ಏನಾದರೂ ಇದ್ರೆ ಹೇಳಿ, ನಾನು ಪೇ ಮಾಡ್ತೀನಿ. ಸರಿ ಆಯಿತು. ಒನ್ಸ್ ಅಗೇನ್ ಐ ಆಮ್ ಸೋ ಸಾರಿ ಅಮೂಲ್ಯ. ಒಂದಲ್ಲ ಒಂದು ರೀತಿ ನಿನ್ನ ವೇದಾಂತ್ ಮಧ್ಯೆ ಬಂದೆ ಅಂತ ನಂಗೆ ಈಗಲೂ ಗಿಲ್ಟ್ ಕಾಡ್ತಾ ಇದೆ. ಕ್ರಾಂತ್,
ನಾನು ನಿನ್ನ ಹತ್ರ ಒಂದು ಮಾತು ಹೇಳ್ತೀನಿ, ಅದು ನೀನು ಯಾವತ್ತೂ ಮರೆಯೋ ಹಾಗಿಲ್ಲ. ಅದೇನು ಹೇಳು ಅಗ್ರಜ. ಎಸ್ಪೆಷಲಿ ಆರ್ತಿ ನಿನ್ನ ಲೈಫಲ್ಲಿ ಬಂದಮೇಲೆ ನೀನು ಈ ಮಾತನ್ನ ಲೈಫ್ ಲಾಂಗ್ ಮರಿಬಾರ್ದು. ಆಯಿತು ಅಗ್ರಜ, ನಾನೇನು ಮರೆಯಲ್ಲ. ಅದೇನು ಅಂತ ಹೇಳು. ನಾಡಿದಿಂದ ನಿನ್ನ ಜೀವನನೇ ಬದಲಾಗುತ್ತೆ. ಏನು ಬದಲಾಗುತ್ತೆ ಎಲ್ಲ ಮೊದಲಿನ ಥರನೇ ಇರುತ್ತೆ ಅಂತ ಅನ್ಸಿದ್ರು ನೀನು ಯಾವತ್ತಿಗೂ ತಪ್ಪಿಸ್ಕೊಳಕ್ಕಾಗದಿರೋಂಥ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಬಿದ್ದಿರುತ್ತೆ. ಆರ್ತಿ ನೀನೇ ಸರ್ವಸ್ವ ಅಂತ ನಿನ್ನ ನಂಬಿ ತಾನು ಹುಟ್ಟಿರೋ ಮನೆ ಬಿಟ್ಟು ಇಲ್ಲಿ ಬರ್ತಾಳೆ. ಅಲ್ಲಿಗೆ ಮದುವೆ ಆದಮೇಲೆ ನೀನು ಅಂತಂದರೆ ಆರ್ತಿ ಮತ್ತು ನೀನು ಅಂತ ಅರ್ಥ. ಇಬ್ಬರು ಜೀವನದ ಕನಸು, ಜೀವನ, ಸಂತೋಷ ಎರಡೂ ನಿನ್ನ ಜವಾಬ್ದಾರಿ ಆಗಿರುತ್ತೆ. ಹೌದು ಅಗ್ರಜ, ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳೋದಕ್ಕೆ ಒಂದು ಪರ್ಫೆಕ್ಟ್ ಡೆಫಿನೇಷನ್ ಇಲ್ಲ ವಿಕ್ರಾಂತ್. ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್, ಪರ್ಸನ್ ಟು ಪರ್ಸನ್ ತುಂಬಾ ಡಿಫರ್ ಆಗುತ್ತೆ. ಅವಳು ನಿನ್ನ ಹತ್ರ ಕೇಳೋದನ್ನೆಲ್ಲ ನಿನಗೆ ಅವಳು ಮುಂದೆ ಇಡೋದಕ್ಕೆ ಆಗದೆ ಇರ್ಬೋದು. ಅವಳಿಗೆ ಇಷ್ಟ ಆಗದೆ ಇರೋದನ್ನು ಅವಳು ಯಾವತ್ತೂ ಫೇಸ್ ಮಾಡಬಾರ್ದು. ಆ ರೀತಿ ನೀನು ಅವಳನ್ನ ನೋಡ್ಕೋಬೇಕು. ನನಗೆ ಹುಡುಗಿರಂದ್ರೆ ಆಗದೆ ಇರ್ಬೋದು, ಆದರೆ ನನಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ. ಅವರಷ್ಟು ಪ್ರೀತಿ, ಅವರಷ್ಟು ಕಷ್ಟ, ಅವರಷ್ಟು ಶ್ರಮ, ಅವರಷ್ಟು ತ್ಯಾಗ ಯಾವ ಗಂಡ್ಸ್ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆದ್ಯ ಮತ್ತು ಅಮ್ಮನೇ ಇದ್ದಾರೆ. ನೀನು ಹೇಳ್ತಿರೋದು ನಿಜ ಅಗ್ರಜ. ಅಷ್ಟೇ ಅಲ್ಲ ವಿಕ್ರಾಂತ್, ಮದುವೆಗೂ ಮುಂಚೆ ಹುಡುಗಿ ಮಾಡೋ ಕೆಲಸಕ್ಕೆ ಅವ್ರ ಅಪ್ಪ ಅಮ್ಮ ಶಬಾಷ್ ಮಗಳೇ, ವಿ ಆರ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾರೆ. ಆದರೆ ಮದುವೆ ಆದಮೇಲೆ ಅದೇ ಕೆಲಸಕ್ಕೆ ಅತ್ತೆ ಮಾವ ಅನ್ಸ್ಕೊಂಡವರು ನಮ್ಮ ಮನೇಲಿ ನಾವು ಈ ರೀತಿ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಮದುವೆಗೂ ಮುಂಚೆ ಅವಳಿಷ್ಟದಂತೆ ನಡ್ಕೊಳ್ಳೋ ಹುಡುಗಿ ಮದುವೆ ಆದಮೇಲೆ ತನ್ನ ಫ್ಯಾಮಿಲಿಗೆ ಏನು ಬೇಕು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವಳು ಹಾಕೋ ಬಟ್ಟೆ, ಅವಳು ತಿನ್ನೋ ಊಟ, ಅವಳು ಇಷ್ಟಪಟ್ಟು ನೋಡೋ ಟಿ ವಿ ಪ್ರೋಗ್ರಾಮ್, ಅವಳು ಮಾತಾಡೋ ಶೈಲಿ, ಅವಳ ಕನಸು, ಅವಳ ಗುರಿ ಎಲ್ಲವೂ ಬದಲಾಗೋಗುತ್ತೆ ವಿಕ್ರಾಂತ್. ಇದೆಲ್ಲ ತೀರಾ ಸಣ್ಣ ಪುಟ್ಟ ವಿಚಾರ ಅಂತ ಅನ್ಸ್ಬೋದು ವಿಕ್ರಾಂತ್, ಆದರೆ ಇದೆಲ್ಲ ತೀರಾ ವೈಯಕ್ತಿಕ ವಿಷಯಗಳಾದರೂ ಅವಳು ಅದರಲ್ಲೇ ಸ್ವಾತಂತ್ರ್ಯನ ಕಂಡುಕೊಂಡಿರ್ತಾಳೆ. ಯಾವಾಗಲೂ ಎಲ್ಲರೂ ಹೆಂಡತಿ ಮೇಲೆ ಜೋ ಕಟ್ ಮಾಡ್ತಾರೆ, ಆದರೆ ಅದರಂಥ ಅಪಹಾಸ್ಯ ಇನ್ನೊಂದಿಲ್ಲ. ಗಂಡ ಅನ್ಸ್ಕೊಂಡವನಿಗೆ ಏನಂದ್ರೆ ಏನೂ ಬದಲಾಗೋದಿಲ್ಲ, ಆದರೆ ಮದುವೆ ಆಗಿ ಬರೋ ಹುಡುಗಿಗೆ ತನ್ನ ಹೆಸರನ್ನು ಕೂಡ ಬದಲಾಯಿಸ್ಕೊಳ್ಳೋ ಅನಿವಾರ್ಯ ಸೃಷ್ಟಿಯಾಗ್ಬಿಡುತ್ತೆ. ಅವಳ ಪ್ರಪಂಚನ ಬೇರೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಆರ್ತಿಗೆ ಎಷ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡ್ತೀಯೋ ನೀನು ಅಷ್ಟು ಒಳ್ಳೆ ಗಂಡ ಅಂತ ಅನಿಸ್ಕೋತೀಯ. ಅವಳ ಮನೇಲಿ ಅವಳನ್ನ ರಾಜ್ಕುಮಾರಿ ಥರ ನೋಡ್ಕೊಂಡ್ರೆ ನೀನು ಇಲ್ಲಿ ಅವಳನ್ನ ರಾಣಿ ಥರ ನೋಡ್ಕೋಬೇಕು. ನೋಡ್ಕೋತೀಯ ಅಲ್ವಾ? ಪ್ರಾಮಿಸ್ ಅಗ್ರಜ, ಆರ್ತಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನೀವಿಬ್ಬರು ಬಂದು ಮೆಹಂದಿ ಹಾಕಿಸ್ಕೊಳ್ಳಿ. ನನ್ನ ಕೈಯಲ್ಲಿ ಅಲರ್ಜಿ ಆಗಿದೆ, ನಾನು ಆಮೇಲೆ ಹಾಕಿಸ್ಕೋತೀನಿ. ನೀವು ನನಗೂ ಅಷ್ಟೆ. ನೀವು ಬಂದು ಹಾಕಿಸ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ, ನಾನು ಆಮೇಲೆ ಹಾಕ್ಸ್ಕೊಳ್ತೀನಿ. ಆಮೇಲೆ ಯಾಕೆ, ಹೀಗೆ ಬನ್ನಿ. ನಿಮ್ಮ ಕೈಯಲ್ಲಿ ಯಾರ ಹೆಸರು ಬರಿಬೇಕು? ನನ್ನ ಕಣ್ಣಲ್ಲಿ ಏನು ಕಾಣುತ್ತೋ ಅದೇ ಹೆಸರು ಬರೀರಿ. ನನಗೇನು ಗೊತ್ತಾಗ್ತಿಲ್ಲ. ಅದು ಹಾಗೆಲ್ಲ ಗೊತ್ತಾಗಲ್ಲ, ನಾನೇ ಹೇಳ್ತೀನಿ. ವೇದಾಂತ ಅಂತ ಬ್ಯೂಟಿಫುಲ್ ಆಗಿ ಬರೀರಿ. ನಿಜವಾಗ್ಲೂ ಪ್ರೀತಿ ಮಾಡೋರ ಮಧ್ಯೆ ಯಾರು ಬರೋಕ್ಕಾಗಲ್ಲ ಸಾಹಿತ್ಯ. ಆ ಪ್ರೀತಿ ನನ್ನ ಹೆಸರಲ್ಲಿ ಇದೆ ಅಂದರೆ ಅದನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ.
ನೋಡಿದ್ಯಾ ಫೋನ್ ಬೇರೆ ಶಕುನ ಹೇಳ್ತು. 2 ನಿಮಿಷ ಬಂದೆ. ಹೇಳಿ ಬಾಸ್. ಹಾಯ್ ಮೂಲ್ಯ, ಹೇಗಿದೆಯಾ? ಮದುವೆ ಕೆಲಸ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಆರಾಮ? ಹೇಗಿದ್ಯಾ? ಆರಾಮ? ಇವನ್ ಬಾಯಲ್ಲಿ ಈ ಮಾತಲ್ಲ, ಅದು ಫೋನಲ್ಲಿ. ಅಲ್ಲ, ತಿಂಗ್ಳಾನ್ಗಟ್ಲೆ ನೋಡಿಲ್ಲ ಅನ್ನೋ ಥರ ಕೇಳ್ತಿದ್ದಾನಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವತ್ತು ಮೆಹಂದಿ ಆಯ್ತು, ನಾಳೆ ಅರ್ಶನ, ಆಮೇಲೆ ಸಂಗೀತ. ಹೇಗಿದ್ರು ರೆಸಾರ್ಟಿಗೆ ಬರ್ತಿದ್ದೀವಲ್ಲ, ಅಲ್ಲೇ ಸಿಗ್ತೀವಿ. ಓ ಹೌದಾ, ಸೂಪರ್. ನಮ್ಮ ಕಡೆ ಯಾವಾಗಲೂ ಸೂಪರೇ. ಸರಿ, ಈಗ ನೀವು ಕಾಲ್ ಮಾಡಿದ್ಯಾಕೆ? ಅದು ಮದುವೆ ಸಂಬಂಧಪಟ್ಟಾಗ ಏನಾದರೂ ಬೇಕಾದ್ರೆ ಹೆಸಿಟೇಟ್ ಮಾಡಿದ್ರೆ ನನಗೆ ಫೋನ್ ಮಾಡಿ ಕೇಳು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಇದನ್ನೆಲ್ಲ ಆಫೀಸಲ್ಲಿ 3 ಸಲ ಹೇಳಿದ್ದೀರಲ್ಲ ಬಾಸ್. ಹೋ ಹೌದಾ, ವರ್ಕ್ ಪ್ರೆಷರ್ ಅಲ್ವಾ, ಮರ್ತು ಹೋಗ್ಬಿಟ್ಟಿದೆ. ಈಗೇನು ಇನ್ನೊಂದ್ಸಲ ಹೇಳಿದ್ರೆ ಪ್ರಾಬ್ಲಮಾ? ಪ್ರಾಬ್ಲಮ್ ಏನಿಲ್ಲ, ವಿಷಯ ಹಳೇದೆ ಅಂತ ಹೇಳ್ದೆ ಅಷ್ಟೇ. ನಾವು ಸಿಕ್ಕಾಪಟ್ಟೆ ಬಿಸಿ ಇದ್ದೀವಿ. ಹೇಳಿ ಕೇಳಿ ಮದುವೆ ನಮ್ಮ ಅಧ್ಯಕ್ಷತೆಯಲ್ಲೇ ನಡೀತಾ ಇರೋದು. ಸೊ ಈಗ ಫ್ರೀ ಇಲ್ಲ. ಫೋನ್ ಇಡ್ಲಾ? ಇಡ್ಲಾ ಅನ್ನೋದಕ್ಕೆ ಅದೇನು ಲ್ಯಾಂಡ್ಲೈನ್ ರಿಸೀವರ? ಆಫೀಸ್ ಅವರ್ಸ್ ಮುಗಿದ್ರು ಬಾಸ್ ಅಂತ ಹೋಗಿ ಬನ್ನಿ ಅಂದಿದೆ ತಪ್ಪಾಯ್ತಲ್ವಾ? ಕಾಲೇಜ್ ಕೆರ್ಕೊಳಕ್ಕೂ ಪುರ್ಸೋತಿಲ್ಲ ಅಂತ ನಾನು ಟೆನ್ಷನಲ್ಲಿದ್ರೆ ಕಾಲ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ? ಹೇಯ್, ಇಲ್ಲ ಇಲ್ಲ, ಆ್ಯಕ್ಚುಲಿ ನಾನು ಏನೋ ಬೇರೆ ಹೇಳಬೇಕಿತ್ತು. ಅಷ್ಟರಲ್ಲಿ ಫೋನ್ ಇಡ್ತೀನಿ ಅಂತ ಹೇಳ್ತೀರ, ಅದಕ್ಕೆ ರೇಗ್ದೆ ಅಷ್ಟೇ. ಏನೋ ಹೇಳ್ಬೇಕಾ? ಏನು ಹೇಳ್ಬೋದು ಇವನು? ಇದೆಯಾ ಸತ್ತೋದ್ಯಾ? ಗಟ್ಟಿ ಜೀವ ಇದು. ಕೊರೋನಾ ವೈರಸ್ಗೂ ಕೇರ್ ಮಾಡಲ್ಲ. ಅದೇನೋ ಹೇಳಬೇಕು ಅಂದ್ರಲ್ಲ, ಬೇಗ ಹೇಳಿ. ನಾನಿವತ್ತು ಜಿಮ್ಮಲ್ಲಿ ನಿಂತರ ಇರೋಳ್ಳೆ ಯಾರೋ ನೋಡ್ದಾಗಾಯ್ತು. ಆಗ್ಲೇ ಕಾಲ್ ಕಟ್ ಮಾಡಿದ್ರೆ ಬದುಕೊಳ್ತಿದ್ನ ಅಂತ ಅನ್ಯಾಯವಾಗಿ ಬಿಲ್ಡಪ್ ಕೊಡಕ್ ಹೋಗಿ ತಗ್ಲಾಕೊಂಡಂಗಾಯ್ತು. ಬಜ್ರಂಗಿ. ನಾನು ಹೇಳಿದ್ ಕೇಳಿಸ್ತಾ? ಹಾ ಹಾ ಕೇಳಿಸ್ತು. ನಾನು ಜಿಮ್ಮ, ಚಾನ್ಸ್ ಇಲ್ಲ ಬಿಡು. ನಾನು ಹಾಗೆ ಅನ್ಕೊಂಡೆ, ಬಟ್ ನೀನು ನಂಬಕ್ಕಾಗಲ್ಲ, ಏನ್ ಬೇಕಾದ್ರೂ ಮಾಡ್ತೀಯ. ಅದಕ್ಕೆ ನೀನೇ ಬಂದಿದ್ಯಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಮತ್ತೆ ಆಗ್ಲೇ ಮದುವೆ ವಿಚಾರ ಕೇಳಕ್ ಕಾಲ್ ಮಾಡಿದೆ ಅಂದ್ರಿ. ಯಾ ಅಫ್ಕೋರ್ಸ್, ಅದನ್ನ ಕೇಳೋದಕ್ಕೂ ಫೋನ್ ಮಾಡಿದ್ದೆ. ಐ ಮೀನ್ ಎರಡೂ. ಸರಿ, ಓಕೆ, ಬಾಯ್. ಬದುಕ್ತು ಬರ್ಜೀವ. ಜಿಮ್ ವಿಚಾರದಲ್ಲಿ ಸುಳ್ಳು ಹೇಳ್ತಿದ್ದೀನಿ ಅಂತ ಸುಳ್ಳೆ ಪುಳ್ಳೆ ಗೊತ್ತಾಗೋಕ್ಕೂ ಮುಂಚೆ ಕಾಲ್ ಕಟ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಬಜರಂಗಿ. ಫಾರ್ ದ ಫಸ್ಟ್ ಟೈಮ್ ಇಡೀ ದಿನ ಇವಳನ್ನ ನೋಡೇ ಇಲ್ಲ ಅನ್ನೋ ಫೀಲಲ್ಲಿ ಇವಳಿಗೆ ಕಾಲ್ ಮಾಡಿದೆ. ಅದು ಡಿಜೆ ಗೊತ್ತೇ ಆಗಲಿಲ್ಲ. ಸದ್ಯ ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಸ್ಟ್ರಾಂಗ್ ವಿತ್ ಮೀ. ಅಮೂಲ್ಯನ ಮನೆಯಿಂದ ಯಾವಾಗ ಬಂದೆ? ಅವಾಗಲೇ ಬಂದೆ ಸಾರ್ಥಕ್. ಓಹ್, ನೀನು ಬಂದಿದ್ದು ನನಗೆ ಗೊತ್ತೇ ಆಗಿಲ್ಲ ನೋಡು. ನಾನು ಬಂದು ಡೈರೆಕ್ಟಾಗಿ ರೂಮಿಗೆ ಬಂದುಬಿಟ್ಟೆ, ಅದಕ್ಕೆ ಗೊತ್ತಾಗಿಲ್ಲ ಅನಿಸುತ್ತೆ. ಎಲ್ಲ ಪಾರ್ಟಿ ಮಾಡ್ತಾ ಇದ್ರಲ್ವಾ, ಸೊ ನಾನಿನ್ನೂ ವಿಕ್ಕಿ ಅಣ್ಣ ಮತ್ತು ವೇದಾಂತ್ ಅಣ್ಣನ ಮೀಟೇ ಮಾಡಿಲ್ಲ. ನೀನು ಅಮೂಲ್ಯನ ಮನೆಯಿಂದ ಬಂದಮೇಲೆ ಸ್ವಲ್ಪ ಜಾಸ್ತಿನೇ ಡಲ್ ಆಗಿರೋ ಥರ ಇದೆಯಲ್ಲ? ಹಾಗೇನಿಲ್ಲ ಸಾರ್ಥಕ್. ಗೊತ್ತಾಯ್ತು ಬಿಡು. ಪಾರ್ಟಿಲಿ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂತಲೇ ನಿನ್ನ ಕೋಪ ಬಂದಿರುತ್ತೆ. ಆ್ಯಕ್ಚುಲಿ ಅಲ್ಲಿ ತುಂಬ ಮ್ಯೂಸಿಕ್ ಇತ್ತು, ರಿಸೀವ್ ಮಾಡಿದ್ರು ಕೇಳಿಸ್ತಿರ್ಲಿಲ್ಲ. ಇಲ್ಲ ಸಾರ್ಥಕ್, ನಾನು ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ಮತ್ತೇನಾಯ್ತು ಅದೆಯಾ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅಲ್ಲ, ನನ್ನ ಹತ್ರ ಹೇಳ್ಕೊಬಾರ್ದಾ? ನಾನಿವತ್ತು ಧ್ರುವನ್ ನೋಡಿದೆ ಸಾರ್ಥಕ್. ಧ್ರುವನ?
ನೋಡೇ ಇಲ್ಲ ಸಾರ್ಥಕ್. ನೀನು ನನ್ನ ಲೈಫಿಗೆ ಬರೋಕ್ಕಿಂತ ಮುಂಚೆ ಅವ್ನು ನನ್ನ ಲೈಫಿಂದ ಹೊರಟೋಗಿದ್ದ. ಇಷ್ಟು ಬೇಗ ಅಳಿಸ್ಕೊಂಡ್ಬಿಟ್ಟಿದ್ಯಲ್ಲ ಮೆಹಂದಿನ, ಇನ್ನು ಸ್ವಲ್ಪ ಹೊತ್ಬಿಟ್ಟಿದ್ರೆ ಡಾರ್ಕ್ ಆಗಿರೋದ, ನೀ ಅಳಿಸ್ಕೊಳೋದ್ರಿಂದ ನಮ್ಗೂ ಅಳಿಸ್ತೀಯಲ್ಲ. ಅಯ್ಯೋ ಸಾಕ್ ಸುಮ್ಮನೆ. ಮೆಹಂದಿ ಹಾಕಿದೀವಿ ಅಂತ ಬೆಳಗ್ಗೆ ಅವ್ರಿಗೂ ಇಟ್ಕೊಳಕ್ಕಾಗುತ್ತಾ? ಮನೆ ಕೆಲಸ ಯಾರು ಮಾಡ್ತಾರೆ? ಅಮ್ಮ ಒಬ್ಬರೇ ಇರೋದು, ಅದಕ್ಕೆ ಮೆಹಂದಿ ಹಲ್ಸ್ಕೊಳಕ್ ಹೇಳ್ದೆ. ಅಲ್ಲ ಕಣೆ ಹಳೆ ಟೆಪ್ ಕೊಡೋರು, ಮದ್ವೆ ನಿಂದು ಮರ್ತೋಯ್ತಾ? ಅದ್ ನನಗೆ ಚೆನ್ನಾಗ್ ಗೊತ್ತು. ಅಂಜು ಏನ್ ಹೇಳ್ತಾ ಇದ್ಲು ಗೊತ್ತಾ? ಏನಂತ ಅವಳು? ಅಂಜು ಹೇಳ್ತಾ ಇದ್ಲು, ನಾನ್ ಮದ್ವೆ ಹೋಗೋವರೆಗೂ ಅವಳು ನಿನ್ನ ಹತ್ರ ಜಗಳ ಆಡಲ್ವಂತೆ. ಯಾಕೆ ಅಂದ್ರೆ ನಿಮ್ಮಿಬ್ರು ಜಗಳದಲ್ಲಿ ನನಗ್ ಬೇಜಾರಾಗೋದು ಅವಳಿಗೆ ಇಷ್ಟ ಇಲ್ವಂತೆ. ಎಲ್ಲ ಡೌರಾಣಿ ಸಿಚುಯೇಷನ್ ನೋಡ್ಕೊಂಡು ಚೆನ್ನಾಗಿ ಡ್ರಾಮಾ ಮಾಡಿದಾಳೆ. ಇರ್ಲಿ ಪರವಾಗಿಲ್ಲ, ಒಳ್ಳೆ ಚಾನ್ಸ್. ಮದ್ವೆ ಮುಗಿಯೋಷ್ಟೊತ್ತಿಗೆ ಚೆನ್ನಾಗಿ ಬಡ್ದು ಬಾರ್ಸಕ್ಕೆ ಅವ್ಳು ಕುಕ್ಕೆ ಮೇಲೆ ಕಾಲ್ ಇಟ್ಬಿಡ್ತೀನಿ. ಅವಳಿಗಿರೋ ಬುದ್ಧಿ ನಿನಗಿಲ್ವಲ್ಲ ಅದಿತಿ? ಅಲ್ಲ ಕಣೆ ಹಳೆ ಟೆಪ್ ಕೊಡೋರು, ಲವ್ ಮ್ಯಾರೇಜ್ ಜಾಸ್ತಿ ಇರುತ್ತೋ ಅಲ್ಲೇ ಫೈಟ್ ಜಾಸ್ತಿ ಇರೋದು. ಸೇಟ್ ನಮ್ಮ ಹಳೆ ಮುಕ್ಕಿ ವೇದನ್ ಡಾವನ್ ತರ. ಅಮ್ಮು, ಸಾಹಿತ್ಯ ಮನೆಗೆ ಬಂದಿದ್ದಕ್ಕೆ ಬೇಜಾರಾಯ್ತಾ? ಅಕ್ಕ, ಇದು ನನ್ನ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ. ಇದು ನಿನ್ನ ಮದುವೆ. ಈಗಿಲ್ಲಿ ನೀನೇ ಹೀರೋಯಿನ್. ಈಗಲೂ ವೇದಾಂತ್ ಅಮೂಲ್ಯ ಬಗ್ಗೆ ಚರ್ಚೆ ಮಾಡೋದು ಸರಿ ಇರಲ್ಲ. ಅದು ಹಾಗಲ್ಲ ಕಣೆ. ನಾನು ಆರಾಮಾಗಿ ಇದ್ದೀನಕ್ಕ. ನನಗೆ ವೇದಾಂತ್ ಮೇಲೆ ಇಷ್ಟ ಇದೆ. ಅವ್ರು ನನಗೆ ಸಿಗ್ಲಿ ಅನ್ನೋ ಆಸೆನೂ ಇದೆ. ಹಾಗಂತ ಬಲವಂತವಾಗಿ ಪಡ್ಕೊಳ್ಳೋ ಕ್ಯಾರೆಕ್ಟ್ರು ನಂದಲ್ಲ. ಅದೆಲ್ಲ ಸರಿನೇ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ಮತ್ತೆ ಅದು ಇದು ಅಂತ ಅದೇ ವಿಚಾರ ಮಾತಾಡೋ ಹಾಗಿಲ್ಲ. ನಿನ್ ಮದ್ವೆಲಿ ನೀನ್ ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಜಾಲಿ ಆಗಿರ್ಬೇಕು. ಇದು ಮಾತು ಅಂದ್ರೆ. ಹಳೆ ಮುಕ್ಕಿ, ನೀನ್ ನಾಳೆನೂ ಜಿಮ್ಮಿಗೆ ಹೋಗ್ತೀಯಾ? ಅರ್ಲಿ ಮಾರ್ನಿಂಗ್ 1 hour ಅಲ್ವಾ, ಹೋಗಿ ಬಂದ್ಬಿಡ್ತೀನಿ. ನೀನ್ಯಾಕೆ ಮೆಹಂದಿ ಹಾಕಿಸ್ಕೊಂಡಿಲ್ಲ ಅಮ್ಮ? ಅಯ್ಯೋ, ಏನೋ ಕೆಲಸ ಟೆನ್ಷನಲ್ಲಿ ಮೆಹಂದಿ ಹಾಕ್ಸ್ಕೊಡೋದೆ ಮರ್ತ್ಬಿಟ್ಟೆ ಅಕ್ಕ. ಅದು ಸರಿ, ಅಂಜು ಎಲ್ಲಿ? ಇಲ್ಲೇ ಎಲ್ಲ ಓದ್ಕೋತಾ ಇರ್ತಾಳೆ ಬಿಡು. ಅಲ್ಲ ಕಣೆ, ಫಂಕ್ಷನ್ ಹಿಂಗ್ ಮಾಡಿ ಜಿಲೇಬಿಯಲ್ಲಿ ಅರ್ಧ ಡಬ್ಬ ನೀನೇ ಖಾಲಿ ಮಾಡ್ಬಿಟ್ಟಿದೆ ಅಂತ ಯಾರು ಹೇಳಿದ್ದು? ಇನ್ಯಾರು ಅಂಜು ಹೇಳಿದ್ದು? ಎಲ್ಲ ಡೌರಾಣಿ ಇದ್ದಿದ್ದು ಇಲ್ದೇ ಇರೋದೆಲ್ಲ ಹೇಳ್ಬಿಟ್ಟಿದ್ದಾಳ. ತಿಂದಿದ್ದೆ ಒಂದ್ ಜಲೇಬಿ ಅರ್ಧಕ್ಕರ್ಧ ತಿಂದಿದ್ದೇನೆ ಅಂತ ಹೇಳಿದಾಳ. ಅವಳನ್ನ ಮಾತಾಡತ್ತ ಸುಮ್ಮನೆ ಬಿಡಲ್ಲ. ಆದ್ರೆ ಈಗ ಅವನು ಅಮೂಲ್ಯನ ಮನೇಲೆ ಉಳ್ಕೊಂಡಿದ್ದಾನೆ. ಬಟ್ ಧ್ರುವನ್ ಬಗ್ಗೆ ನೀನು ಆಲ್ರೆಡಿ ನನಗೆ ಹೇಳಿದ್ಯಾ. ವೇದಾಂತ್ಗೂ ಅವನಿಗೂ ಅದರಿಂದ ನಾನು ಇವಾಗ ವಿಕ್ಕಣ್ಣನ ಮದುವೆ ಕೂಡ ಬರ್ತಾ ಇಲ್ಲ. ನಮ್ಮ ಮದುವೆಗೂ ಅದಕ್ಕೆ ಬರಲಿಲ್ಲ. ನನ್ನ ಪ್ರಕಾರ ವಿಕ್ಕಿ ಅಣ್ಣನೇ ಆರ್ತಿನ ಮದುವೆ ಆಗ್ತಾ ಇರೋದು ಅಂತೇಳಿ ಧ್ರುವಾಗಿ ಗೊತ್ತಿಲ್ಲ ಅನ್ಸುತ್ತೆ. ವೇದಾಂತ್ ಅಣ್ಣನಷ್ಟು ಸ್ವಾಭಿಮಾನಿ ಅವನು. ವಿಷಯ ಗೊತ್ತಾದ್ಮೇಲೆ ಇನ್ನೇನು ಮಾಡ್ತಾನೋ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ನನ್ನ ಹತ್ರ ಮಾತು ಆಡಲಿಲ್ಲ. ಇನ್ನು ವೇದಾಂತ್ ಅಣ್ಣಂಗೆ ವಿಷಯ ಗೊತ್ತಾದರೆ ಅವನೇನು ಮಾಡ್ತಾನೋ ಅಂತ ಅದಕ್ಕೂ ಭಯ ಆಗ್ತಾ ಇದೆ. ಎಲ್ಲ ಸರಿ ಹೋಗುತ್ತೆ, ನೀನು ತಲೆ ಕೆಡ್ಸ್ಕೋಬೇಡ. ನಾವಾಗ ಅನ್ಕೊಳ್ತೀವಷ್ಟೇ, ಆದರೆ ಅವರಿಬ್ಬರು ವಿಚಾರದಲ್ಲಿ ಯಾವುದೂ ಸರಿ ಹೋಗಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನನ್ನ ಮುದ್ದು ಹೆಂಡತಿ ಕಣ್ಣು ತುಂಬಿಕೊಂಡಿದ್ರೆ ನೋಡೋಕೆ ಚೂರು ಚೆನ್ನಾಗಿ ಕಾಣಲ್ಲ. ನನ್ನವಳು ಯಾವಾಗಲೂ ನನ್ನ ಕಣ್ಣಿಗೆ ನಿತ್ಯ ನೂತನೆಯಾಗೇ ಇರಬೇಕು. ಕಮಾನ್, ಚೀರ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಈಗ ನಮಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನು? ಇನ್ನೇನೋ ವಿಕ್ಕಿ ರೂಮ್ಗೆ ಹೋಗಿ ಅವನ ಕಾಟ ಕೊಡೋದು. ಏನೇ ಅಷ್ಟೊಂದು ಡೀಪಾಗಿ ಮುಖ ನೋಡ್ಕೊಳ್ತಾ ಇದ್ಯಾ? ಇಲ್ಲಿ ನೋಡೆ ಅಮ್ಮು, ಪಿಂಪಲು. ಆರ್ತಿ ಅಕ್ಕ ಮದ್ವೆ ಟೈಮಲ್ಲಿ ಪಿಂಪಲ್ ಆಗ್ಬೇಕಿತ್ತ? ಎಷ್ಟು ಕೆಡ್ದ ಕಾಣಿಸ್ತಿದೆ ನೋಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ತಗೋ, ಇದನ್ನ ಯೂಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನೇ ಇದು? ಆಕ್ನೆ ಸ್ಟಾರ್ ಫೇಸ್ ವಾಶು. ಇದು ಮೊಡ್ವೆನ ಕ್ಲಿಯರ್ ಮಾಡೋದಲ್ಲದೆ ಫೇಸ್ನ ಕ್ಲಿಯರ್ ಆಗೋ ಥರ ಮಾಡುತ್ತೆ. ಹೌದಾ? ನಿಜವಾಗ್ಲೂ ವರ್ಕ್ ಆಗುತ್ತಾ? ಡೌಟೇ ಬೇಡ. ಆಕ್ನೆ ಸ್ಟಾರ್ ಮೆಡಿಕೇಟೆಡ್ ಫೇಸ್ ವಾಶು 3 ಸ್ಟೆಪ್ಪಲ್ಲಿ ವರ್ಕ್ ಆಗುತ್ತೆ. 3 ಸ್ಟೆಪ್ಪಾ? ಹೌದು. ಫಸ್ಟ್ ಸ್ಟೆಪ್ಪಲ್ಲಿ ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಮೊಡ್ವೆನ ವಾಸಿ ಮಾಡುತ್ತೆ. ಅದಾದ್ಮೇಲೆ ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಆಕ್ನೆ ಸ್ಟಾರು ಜೆಲ್ ಮತ್ತೆ ಸೋಪ್ ಫಾರ್ಮ್ ಅಲ್ಲೂ ಬರುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ ಅಲ್ಲೂ ಸಿಗುತ್ತೆ. ಅಬ್ಬಾ, ಈಗ ಸಮಾಧಾನ ಆಯ್ತು ಕಣೆ. ಥ್ಯಾಂಕ್ ಯು ಸೋ ಮಚ್.